ಎಲ್ಲರಿಗೂ ಶರಣಾರ್ಥಿಗಳು. ನಮ್ಮ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ತಾವೆಲ್ಲ ನಮ್ಮ ಕಪ್ಪತಗುಡ್ಡದ ಪ್ರದೇಶವನ್ನು ನೋಡಲಿಕ್ಕೆ ಆಗಮಿಸಿರೋದು ಬಹಳ ನಮಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಬಹುಶಃ ಈ ರೀತಿಯಲ್ಲಿ ಆಸಕ್ತಿಯಿಂದ ತಾವೆಲ್ಲ ಬಂದಿರೋದು ನಮ್ಮ ಗುರುಗಳ ಮಾತಿನಲ್ಲಿ ಹೇಳಬೇಕಂದ್ರೆ ಹಂಡೆ ಹಾಲು ಕುಡಿದಷ್ಟು ಸಂತೋಷ ಆಗಿದೆ. ಅವ್ರು ಏನಾದರೂ ಸಂತೋಷ ಆದ್ರೆ ಹೇಳ್ತಿದ್ರು, ನನಗೆ ಹಂಡೆ ಹಾಲು ಕುಡಿದಷ್ಟು ಸಂತೋಷ ಆಗಿದೆ ಅಂತ ಹೇಳಿ. ಇವತ್ತು ಕಪ್ಪತಗುಡ್ಡದ ಪ್ರದೇಶ ಭಾಳ ಮಹತ್ವಪೂರ್ಣವಾಗಿರುವಂಥ ಒಂದು ಪ್ರದೇಶ ಇದು. ಈ ಭಾಗದ ಅಂದರೆ ವಿಶೇಷವಾಗಿ ಮಧ್ಯ ಕರ್ನಾಟಕದ ಜೀವನಾಡಿ ಅಂದರೆ ಕಪ್ಪತಗುಡ್ಡ. ಒಂದು ವೇಳೆ ಇಲ್ಲಿ ಕಪ್ಪತಗುಡ್ಡ ಇರದೇ ಹೋಗಿದ್ದರೆ ಈ ಭಾಗ ಬರಗಾಲದಿಂದ ತೊಡಲಾಡಬೇಕಾಗ್ತಿತ್ತು. ಹಾಗಾಗಿ ಈ ಭಾಗದ ಮಳೆಗೆ ಕಾರಣವಾಗಿರುವಂಥ ಕಪ್ಪತಗುಡ್ಡ ಪ್ರದೇಶ ಈ ಒಂದು ಮೋಡಗಳನ್ನು ನಿಲ್ಲಿಸಿ ಈ ಭಾಗದಲ್ಲಿ ಮಳೆ ಬರುವಂತೆ, ಹಳ್ಳ ಕೊಳ್ಳಗಳು ತುಂಬಿ ಹರಿಯುವಂತೆ ಮಾಡ್ತಾ ಇರೋದನ್ನು ನಾವೆಲ್ಲ ನೋಡಿದ್ದೇವೆ. ಅದರ ಜೊತೆಗೆ ಇಲ್ಲಿ ಅತ್ಯಂತ ಸ್ವಚ್ಛವಾಗಿರುವಂಥ ಗಾಳಿ, ಸ್ವಚ್ಛವಾಗಿರುವಂಥ ನೀರು, ಸ್ವಚ್ಛವಾಗಿರುವಂಥ ಒಂದು ಪರಿಸರ. ಈಗ ನೋಡ್ತೀರಿ ಎಷ್ಟು ಆಹ್ಲಾದಕರವಾಗಿರುವಂಥ ಗಾಳಿ ಬೀಸ್ತದೆ. ಇಂಥದ್ದು ನಮಗೆ ಯಾವ ನಗರ ಪ್ರದೇಶದಲ್ಲಿಯೂ ದೊರೀಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪರಿಶುದ್ಧವಾಗಿರುವಂಥ ಗಾಳಿ. ಭಾರತ ಸರ್ಕಾರದವರು ಸರ್ವೆ ಮಾಡಿದಾಗ ಗದಗ ಪ್ರದೇಶ ಇಡೀ ದೇಶದಲ್ಲಿ ಅತ್ಯಂತ ಪರಿಶುದ್ಧವಾಗಿರುವಂಥ ಗಾಳಿಯನ್ನು ಹೊಂದಿದಂಥ ಪ್ರದೇಶ ಅಂಥೇಳಿ ಸರ್ಟಿಫಿಕೇಟ್ ಕೊಟ್ಟಿರೋದನ್ನು ತಾವೆಲ್ಲ ಗಮನಿಸಿದ್ದೀರಿ. ಅದರ ಜೊತೆಗೆ ಇದು ಖನಿಜ ಪ್ರದೇಶ. ಇಲ್ಲಿ ಸಾಕಷ್ಟು ಮ್ಯಾಂಗನೀಸ್ ಇದೆ, ಐರನ್ ಇದೆ, ಗೋಲ್ಡ್ ಇದೆ. ಇದು ಅಂಥ ಒಂದು ಸಮೃದ್ಧ ಪ್ರದೇಶ. ಈ ಒಂದು ಪ್ರದೇಶದಲ್ಲಿ ಭಾಳಷ್ಟು ಆಯುರ್ವೇದ ಔಷಧೀಯ ಸಸ್ಯಗಳು ಅದಾವೆ. ಆ ಸಸ್ಯಗಳನ್ನು ಹುಡುಕಿಕೊಂಡು ಉತ್ತರ ಭಾರತದಿಂದ ಇವತ್ತು ಆಯುರ್ವೇದ ಪಂಡಿತರು, ತಜ್ಞರು ಈ ಭಾಗಕ್ಕೆ ಬಂದು ಇಲ್ಲಿ ಕೆಲಕಾಲ ನೆಲೆ ನಿಂತು ಇಲ್ಲಿರುವಂಥ ವನಸ್ಪತಿಗಳನ್ನು ಸಂಗ್ರಹಿಸಿಕೊಂಡು ಉತ್ತರ ಭಾರತಕ್ಕೆ ಹೋಗಿರೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಇಲ್ಲಿ ಜೀವ ವೈವಿಧ್ಯ, ಅನೇಕ ಪ್ರಾಣಿಗಳು ಕೂಡ ನಮ್ಮ ಅರಣ್ಯ ಅಧಿಕಾರಿಗಳು ಹೇಳಿದರು ನಿಮಗೆ, ಇಲ್ಲಿ ಸಾಕಷ್ಟು ಪ್ರಾಣಿಗಳು ಜೀವ ವೈವಿಧ್ಯದಿಂದ ಕೂಡಿರುವಂಥ ಪ್ರದೇಶ ಇದು ಅಂಥೇಳಿ. ನಿಮಗೆಲ್ಲ ಈಗ ಅಡ್ಡಾಡಕ್ಕೆ ಹೋದ್ರೆ ಪ್ರಾಣಿಗಳು ಸಿಕ್ಕು ಎಲ್ಲ ಗೊತ್ತಿಲ್ಲ. ಯಾಕಂದರೆ ಯಾವಾಗಲೂ ಪ್ರಾಣಿಗಳು ನಿಶಾಚರ, ಅವು ರಾತ್ರಿನೇ ತಿರುಗ್ತಾವೆ. ಆದ್ರೆ ಮೂಢನಂಬಿಕೆಯನ್ನು ನಂಬೋದಾದ್ರೆ ನಾವು ಇವತ್ತು ನರಿ ನೋಡಿದ್ದೀವಿ ಬರುವಾಗ, ಅಂದ್ರೆ ಭಾಳ ಶುಭ ದಿನ ಅಂತ ತಿಳ್ಕೊಂಡಿವಿ. ಯಾಕಂದ್ರೆ ಅದು ರಸ್ತೆ ಮೇಲೇ ಬಂದು ಬಿಡುತ್ತೆ ನರಿ. ಅದು ಅಂದರೆ ಇಲ್ಲಿ ಸಾಕಷ್ಟು ನರಿ, ತೋಳ, ಚಿರತೆ, ಜಿಂಕೆ, ಕಡವೆ ಇಂಥ ಅನೇಕ ಪ್ರಾಣಿಗಳು ಇಲ್ಲಿ ವಾಸ ಮಾಡ್ತಾ ಇದ್ದಾವೆ. ಹೀಗಾಗಿ ಈ ಒಂದು ಪ್ರದೇಶ ಜೀವ ವೈವಿಧ್ಯದಿಂದ, ಸಸ್ಯ ವೈವಿಧ್ಯದಿಂದ ಕೂಡಿರುವಂಥ ಒಂದು ಪ್ರದೇಶ. ಇಂಥ ಪ್ರದೇಶವನ್ನು ರಕ್ಷಣೆ ಮಾಡಬೇಕಾಗಿರುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ. ಪರಿಸರ ರಕ್ಷಣೆ ಆದರೆ ನಾವು ಉಳಿತೀವಿ. ಯಾಕಂದ್ರೆ ಮನುಷ್ಯ ಪರಿಸರದ ಶಿಶು. ಮನುಷ್ಯನನ್ನು ಸಂರಕ್ಷಣೆ ಮಾಡೋದೇ ಪರಿಸರ. ಹಾಗಾಗಿ ಪರಿಸರವನ್ನು ನಾವು ರಕ್ಷಣೆ ಮಾಡಿದರೆ ಪರಿಸರ ನಮ್ಮನ್ನು ರಕ್ಷಣೆ ಮಾಡ್ತದೆ ಅನ್ನೋದನ್ನು ನಾವು ಯಾವ ಕಾಲಕ್ಕೂ ಮರೆಯಬಾರ್ದು. ಇವತ್ತು ಇಲ್ಲಿ ಗಣಿಗಾರಿಕೆ ನಡಿಬಾರ್ದು ಅಂತ ಅನೇಕ ದಿನಗಳಿಂದ ಹೋರಾಟ ಎಲ್ಲ ಮಾಡ್ಕೊಂಡು ಬಂದಿರುವಂಥದ್ದು. ಅದರ ಬಗ್ಗೆ ಮಾಹಿತಿಯನ್ನು ನಿಮಗೆಲ್ಲರಿಗೂ ನಾವು ಒದಗಿಸ್ತೇವೆ. ಯಾಕಂದ್ರೆ ನೀವೆಲ್ಲ ಪ್ರತಿಭಾವಂತರು, ಪತ್ರಕರ್ತರು, ನಾಡಿನ ನೆಲ ಜಲ ಸಂರಕ್ಷಣೆಗಾಗಿ ನಿರಂತರವಾಗಿ ಶ್ರಮಿಸುವಂಥ ಕೆಲಸವನ್ನು ಒಂದೊಂದು ಸಾರಿ ಜೀವದ ಹಂಗು ದೊರೆದು ನೀವೆಲ್ಲ ಈ ಒಂದು ನೆಲ ಜಲ ರಕ್ಷಣೆಗಾಗಿ ಹೋರಾಟ ಮಾಡ್ತಿರೋದನ್ನು ನಾವೆಲ್ಲ ಪ್ರತ್ಯಕ್ಷವಾಗಿ ಕಂಡಿದ್ದೇವೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಪ್ರದೇಶವನ್ನು ರಕ್ಷಣೆ ಮಾಡಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ತಾವು ಕೂಡ ಇಲ್ಲಿ ಆಗಮಿಸಿದ್ದೀರಿ. ಇಲ್ಲಿ ಏನಾದರೂ ಗಣಿಗಾರಿಕೆ ನಡೆದರೆ ಈಗಾಗಲೇ ವಿಂಡ್ ಮಿಲ್ಗಳು ಬಂದುಬಿಟ್ಟಾವೆ ಸಾಕಷ್ಟು. ಅದರಿಂದ ಇಲ್ಲಿ ಸ್ವಲ್ಪ ಇಲ್ಲಿಯ ಶಾಂತತೆ, ಅಂದರೆ ವನ್ಯಜೀವಿಗಳಿಗೆ ಒಂದು ರೀತಿಯಲ್ಲಿ ತೊಂದರೆ ಆಗ್ತಾ ಇರೋದನ್ನು ನಾವೆಲ್ಲ ಗಮನಿಸಬೇಕು. ಇವತ್ತು ಕಾಡಿನಲ್ಲಿ ನಾವು ಮನುಷ್ಯರು ಹೋಗಿ ಗಲಾಟೆ ಮಾಡಿದ್ರೆ ಪ್ರಾಣಿಗಳು ನಾಡಿಗೆ ಬಂದು ಗಲಾಟೆ ಮಾಡ್ತಾವೆ. ಅದಕ್ಕೆ ಅವುಗಳ ಪ್ರದೇಶದಲ್ಲಿ ಅವು ಶಾಂತಿಯಿಂದ ಬದುಕೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಈ ಪರಿಸರದಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇದ್ದಾವೆ. ಆದರೆ ಇವತ್ತು ಹೋರಾಟದ ಫಲವಾಗಿ ಕಪ್ಪತಗುಡ್ಡವನ್ನು ವನ್ಯಜೀವಿ ಧಾಮ ಅಂಥೇಳಿ ಸರ್ಕಾರ ಘೋಷಣೆ ಮಾಡಿರುವಂಥದ್ದು ನಮಗೆಲ್ಲ ಬಹಳ
ಸಂತೋಷವನ್ನು ಉಂಟು ಮಾಡಿದೆ. ನಾವು ಇದನ್ನು ಸಂರಕ್ಷಿತ ಅರಣ್ಯ ಪ್ರದೇಶ ಮಾಡಿರಿ ಅಂಥೇಳಿ ಮನವಿ ಕೊಟ್ಟಿದ್ದೀವಿ. ನಮ್ಮ ಬೆಳಗಾವಿ ಜಿಲ್ಲೆಯ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರು ಅದಕ್ಕಿಂತಲೂ ಹೆಚ್ಚಿಂದು ಕೊಟ್ಟರು ನಮಗೆ. ಬರೇ ಸಂರಕ್ಷಿತ ಅರಣ್ಯ ಪ್ರದೇಶ ಬೇಡ, ಇದನ್ನು ವನ್ಯಜೀವಿ ಧಾಮವನ್ನಾಗಿ ಘೋಷಣೆ ಮಾಡೋಣ ಅಂಥೇಳಿ ಅವರು ಅದನ್ನು ಘೋಷಣೆ ಮಾಡಿ ಭಾಗಕ್ಕೆ ಒಂದು ವಿಶೇಷವಾಗಿರುವಂತಹ ಪ್ರಾಮುಖ್ಯತೆಯನ್ನು ಅವರು ತಂದುಕೊಟ್ಟರು. ಆದರೆ ವನ್ಯಜೀವಿ ಧಾಮ ಅದು ಇನ್ನೂ ಅಭಿವೃದ್ಧಿ ಹೊಂದಬೇಕಾದಂಥ ಅವಶ್ಯಕತೆ ಇದೆ. ಸಾಕಷ್ಟು ಕೆಲಸ ಆಗಬೇಕು. ನಾವು ಅನೇಕ ಸಂದರ್ಭಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದೇವೆ. ಈ ಒಂದು ಪ್ರದೇಶದಲ್ಲಿ ಒಂದು ಪ್ರವಾಸೋದ್ಯಮೆಯನ್ನು ಬೆಳೆಸೋದ್ರ ಮೂಲಕ ಈ ಕಾಡನ್ನು ಸಂರಕ್ಷಣೆ ಮಾಡೋದ್ರ ಜೊತೆಗೆ ಸರ್ಕಾರಕ್ಕೂ ಕೂಡ ನೀವು ಆದಾಯವನ್ನು ಮಾಡಿಕೊಳ್ಬೋದು. ಗುಡ್ಡಗಾಡು ಪ್ರದೇಶದಲ್ಲಿರುವಂಥ ಅನೇಕ ತಾಂಡಗಳು ಇವತ್ತು ಈ ಒಂದು ಕಪ್ಪದಗುಡ್ಡದ ಮೇಲೆ ಆಶ್ರಿತವಾಗಿವೆ ಅನ್ನೋದನ್ನು ನಾವು ಮರಿಬಾರ್ದು. ಒಂದು ವೇಳೆ ಏನಾದರೂ ಇಲ್ಲಿ ಗಣಿಗಾರಿಕೆ ನಡೆದುಬಿಟ್ರೆ ಖಂಡಿತವಾಗಿಯೂ ನಾವೆಲ್ಲ ಗಮನಿಸಬೇಕು. ಇವತ್ತು ವಯನಾಡಿನಲ್ಲಿ ಏನಾಗಿದೆ, ಕಳೆದ ವರ್ಷ ಕೊಡಗಿನಲ್ಲಿ ಏನಾಯಿತು, ಅದೇ ಇಲ್ಲಿ ಕೂಡ ಆಗ್ತದೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕಂದರೆ ಇವತ್ತು ಆ ರೀತಿ ಅನಾಹುತಗಳು ಆಗಬಾರ್ದು ಅಂದರೆ ನಾವು ಕಪ್ಪದಗುಡ್ಡ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆದಂತೆ ನೋಡಿಕೊಳ್ಬೇಕಾಗಿರುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ. ಇತ್ತೀಚೆಗೆ ಒಂದು ವಿಷಾದದ ಸಂಗತಿ ಏನು ಅಂದರೆ, ಈ ಒಂದು ಸಂರಕ್ಷಿತ ಅರಣ್ಯ ಪ್ರದೇಶ ವನ್ಯಜೀವಿ ಧಾಮದ ಸುತ್ತಲೂ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸೂಕ್ಷ್ಮ ವಲಯ ಅಂಥೇಳಿ ಮೊದಲು ಸರ್ಕಾರ ಘೋಷಣೆ ಮಾಡಿತ್ತು. ಇತ್ತೀಚೆಗೆ ಅದನ್ನು 1 ಕಿಲೋಮೀಟರ್ ವ್ಯಾಪ್ತಿಗೆ ಇಳಿಸಿರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಈ ರೀತಿ ಸೂಕ್ಷ್ಮ ವಲಯ ಪ್ರದೇಶವನ್ನು ಕಡಿಮೆ ಮಾಡ್ತಾ ಬಂದರೆ ಕಪ್ಪದಗುಡ್ಡದಲ್ಲಿ ಮತ್ತೆ ಗಣಿಗಾರಿಕೆ ನಡೀಬಹುದು ಅನ್ನುವಂಥ ಒಂದು ಆತಂಕ ನಮ್ಮೆಲ್ಲರನ್ನು ಕಾಡ್ತಾ ಇದೆ. ಈ ದಿಶೆಯಲ್ಲಿ ನಿಮ್ಮೆಲ್ಲರಲ್ಲಿ ಒಂದು ಮನವಿ ಏನು ಅಂದರೆ, ಈ ಒಂದು ಸೂಕ್ಷ್ಮ ವಲಯ ಪ್ರದೇಶವನ್ನು 10 ಕಿಲೋಮೀಟರ್ ವ್ಯಾಪ್ತಿಗೆ ಅದನ್ನು ಬೆಳೆಸಬೇಕು. ಯಾಕಂದರೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿರುವಂಥ ಈ ಒಂದು ವನ್ಯಜೀವಿ ಮಂಡಳಿಯ ಒಂದು ಸಭೆಯಲ್ಲಿ ಇದನ್ನು ತೀರ್ಮಾನ ತೆಗೆದುಕೊಳ್ಬೇಕು. ಆ ದಿಶೆಯಲ್ಲಿ ತಾವೆಲ್ಲರೂ ಸರ್ಕಾರದ ಗಮನ ಸೆಳೀತೀರಿ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಒಂದು ವೇಳೆ ಗಣಿಗಾರಿಕೆ ನಡೆದುಬಿಟ್ರೆ ಇಲ್ಲಿರುವ ಎಲ್ಲ ತಾಂಡಗಳು ಭೂಮಿಯಲ್ಲಿ ಕುಸಿದು ಹೋಗುವಂಥ ಒಂದು ಸಂದರ್ಭ ಇದೆ. ಯಾಕಂದರೆ ವಯನಾಡಿನಲ್ಲಿರುವಂಥ ಅರಣ್ಯ ಪ್ರದೇಶಕ್ಕೂ ಈ ಒಂದು ಅರಣ್ಯ ಪ್ರದೇಶಕ್ಕೂ ಹೆಚ್ಚಿನ ವ್ಯತ್ಯಾಸ ಏನೂ ಇಲ್ಲ. ಇಲ್ಲಿ ಏನಾದರೂ ರಿಸಾರ್ಟ್ಗಳು ಪ್ರಾರಂಭ ಆದರೆ, ಬೇರೆ ಬೇರೆ ಚಟುವಟಿಕೆಗಳು ಇಲ್ಲಿ ಪ್ರಾರಂಭ ಆಗಿಬಿಟ್ರೆ ಈ ಒಂದು ಪ್ರದೇಶ ಹಾಳಾಗ್ತದೆ. ಈ ಭಾಗದಲ್ಲಿ ವಾಸಿಸುವಂಥ ಜನರಿಗೂ ಕೂಡ ತೊಂದರೆ ಆಗ್ತದೆ. ಆ ದಿಸೆಯಲ್ಲಿ ತಾವೆಲ್ಲ ಬಹಳ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿ ಸರ್ಕಾರದ ಗಮನ ಸೆಳೀಬೇಕು ಅಂಥೇಳಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ. ಇಷ್ಟು ಜನ ಬಂದು ಈ ಒಂದು ಕಪ್ಪದಗುಡ್ಡ ಪ್ರದೇಶವನ್ನು ಸಂತೋಷದಿಂದ ನೋಡಿ ಎಂಜಾಯ್ ಮಾಡಿ. ಯಾಕಂದರೆ ಇದು ನಿಮ್ಮ ಮನಸ್ಸಿನಲ್ಲಿ ಈ ಕಪ್ಪದಗುಡ್ಡ ಇತ್ತು ಅಂದರೆ ಇದರ ರಕ್ಷಣೆಗಾಗಿ ನೀವು ನಿರಂತರ ಪ್ರಯತ್ನ ಮಾಡೇ ಮಾಡ್ತೀರಿ. ನಾವೇನು ಹೇಳಬೇಕಾಗಿಲ್ಲ. ಅವಾಗ ಆ ಒಂದು ಹಿನ್ನೆಲೆಯಲ್ಲಿ ನೀವು ಎಲ್ಲರೂ ಬಂದು ಕಪ್ಪದಗುಡ್ಡದ ವೀಕ್ಷಣೆ ಮಾಡಿ ಇಲ್ಲಿರುವಂಥ ಪರಿಸರವನ್ನು ಪ್ರತ್ಯಕ್ಷವಾಗಿ ನೋಡಿ ಸಂತೋಷಪಟ್ಟಿದ್ದೀರಿ. ನಿಮ್ಮ ಸಂತೋಷವೇ ನಮಗೆ ಸಂತೋಷ. ಏನಕ್ಕೇನ ಪ್ರಕಾರೇಣ ಯಶ್ಯ ಕಶ್ಯಾಪಿ ದೇಹಿನ ಸಂತೋಷಂ ಜನಯೇತ್ ಪ್ರಾಜ್ಞಃ ತದೇವೇಶ್ವರ ಪೂಜನ. ಮತ್ತು ನಿಮಗೆಲ್ಲರಿಗೂ ಏನೊಂದು ಸಂತೋಷ ಆಗಿದೆ, ಅದು ಇವತ್ತು ನಮಗೆ ಈಶ್ವರನ ಸೇವೆ ಮಾಡಿದಂಗೆ ಆಯಿತು ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಅಷ್ಟು ಒಳ್ಳೆಯ ರೀತಿಯಿಂದ ತಾವೆಲ್ಲ ಈ ಒಂದು ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಿ. ಇದೇ ರೀತಿ ಮತ್ತೆ ಮತ್ತೆ ನೀವೆಲ್ಲ ಬರಬೇಕು, ಪರಿಸರವನ್ನು ಉಳಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂಥೇಳಿ ತಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು.